ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 16th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿಗ್ರಿ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳನ್ನು ಸಾಕಷ್ಟು ಕೇಳ್ತಾ ಇದ್ದಾನೆ, ಸರಿನಾ? ಸೊ ನಾವು ಎಷ್ಟು ಅನ್ಕೊಂಡಿದ್ದೀವಲ್ವಾ ಅದಕ್ಕಿಂತ ಜಾಸ್ತಿ ನಿಮಗೆ ಆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ, ಸರಿನಾ? ಸೊ ಇದು ನಾನು ಹೇಳ್ತಾ ಇಲ್ಲ, ವಿದ್ಯಾರ್ಥಿಗಳೇ ಹೇಳ್ತಾ ಇರೋ ಮಾತುಗಳಿದು, ಸರಿನಾ? ಸೊ ಮೀನ್ಸ್ ಅಲ್ಲಿ ಸಾಕಷ್ಟು ಜನರ ಕಾಮೆಂಟ್ಸ್ಗಳನ್ನು ಸಹ ಪಿನ್ ಮಾಡಿದ್ದೀನಿ ಎಷ್ಟೋ ಕ್ಲಾಸ್ಗಳಲ್ಲಿ, ಬೇರೆ ಬೇರೆ ಕ್ಲಾಸ್ಗಳಲ್ಲಿ. ಆ್ಯಂಡ್ ದೆನ್ ಸಾಕಷ್ಟು ಈ ಟೆಲಿಗ್ರಾಮಲ್ಲೂ ಸಹ ಮೆಸೇಜ್ ಬಂದಿದ್ದಾವೆ, ಸರಿನಾ? ಸೊ ಅದನ್ನು ಸಹ ನಿಮಗೆ ಬೇಕಂದ್ರೆ ಪ್ರೂಫ್ ಅಂತ ಟೆಲಿಗ್ರಾಮಲ್ಲೂ ಸಹ ಅಪ್ಲೋಡ್ ಮಾಡಿರ್ತೀನಿ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025 ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ಅಂಗವೈಕಲ್ಯ ಹೊಂದಿರುವ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದೇನೆ, ಸರಿನಾ? ಸೊ ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿಯನ್ನು? ಸೊ ಈ ಒಂದು ಪ್ರಶಸ್ತಿಯನ್ನು ಈ ಇಯಾನ್ ಜಿಯಾಂಗ್ ಅವರಿಗೆ ನೀಡಲಾಗಿದೆ. ಸೊ ಯಾವ ದೇಶದವರಾಗಿದ್ದಾರೆ ಇವರು ಚೀನಾ ದೇಶದವರಾಗಿದ್ದಾರೆ. ಸೊ ಹಾಗಾದ್ರೆ ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಅವಾಗ ನಾವು ಹೇಳಬೇಕಾಗುತ್ತೆ ಪ್ಯಾರಾ ಸ್ವಿಮ್ಮಿಂಗ್ಗೆ ಇವರು ಸಂಬಂಧಪಟ್ಟಿದ್ದಾರೆ. ಯಾರು? ಈ ಒಂದು ಜಿಯಾಂಗ್ ಇಯಾನ್ ಅಂತ ಹೇಳಿದ್ವಿ, ಸರಿನಾ? ಸೊ ಇದನ್ನು ಸಹ ನಾವು ಆಲ್ರೆಡಿ ಒಂದು ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಸೊ ಎಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗ ಇದನ್ನ ಹೇಳಿದ್ದೀನಿ, ಸರಿನಾ? ಸೊ ಇದನ್ನು ಹೇಳಿದ್ದೀನಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ, ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಸಭೆಯು ಮೇ 24, 2025 ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ, ಸರಿನಾ? ಸೊ ಎಲ್ಲಿ ನಡೆದಿದೆ ಇದು? ಯಾವುದು? ನೀತಿ ಆಯೋಗದ 10ನೇ ಆಡಳಿತ ಮಂಡಳಿಯ ಸಭೆ ಎಲ್ಲಿ ನಡೆದಿದೆ ಅಂತ ಕೇಳಿದ್ದೇನೆ. ಎಲ್ಲಿ ನಡೆದಿದೆ? ಗರ್ಭಾಶಯ ಅಂತ ಹೇಳ್ತೀವಿ, ಸರಿನಾ? ಯಾವ್ದು ಅಂತ ಹೇಳ್ತೀವಿ? ಗರ್ಭಾಶಯ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಯೂಟ್ರಸ್ ಅಂತ ಹೇಳ್ತೀವಿ, ಸರಿನಾ? ಈ ಒಂದು ಕಾಪರ್ಟಿಯನ್ನು ದೇಹದ ಯಾವ ಭಾಗದಲ್ಲಿ ಬಳಸಲಾಗ್ತದೆ ಅಂತ ಕೇಳಿದ್ರೆ ಯೂಟ್ರಸ್ ಅಲ್ಲಿ ಬಳಸಲಾಗ್ತದೆ, ಇಲ್ಲ ಅಂತಂದ್ರೆ ಈ ಒಂದು ಗರ್ಭಕೋಶದಲ್ಲಿ ಬಳಸಲಾಗ್ತದೆ, ಸರಿನಾ? ಸೊ ಇದು ಯಾರು ಇವು ಪುರುಷರು ಬಳಸ್ತಾರ ಅಥವಾ ಈ ಒಂದು ಮಹಿಳೆ ಬಳಸ್ತಾರ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ ಇದು ಮಹಿಳೆಯರು ಬಳಸ್ತಕ್ಕಂತಹ ಒಂದು ಅಂಶವಾಗಿದೆ ಅಂತ ಹೇಳಬೇಕಾಗುತ್ತೆ. ಯಾವುದು? ಕಾಪರ್ಟಿಯನ್ನು, ಸರಿ? ನಾನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಫ್ಯಾಲೋಪಿಯನ್ ಟ್ಯೂಬ್ ಏನಿದೆ ಅಲ್ವಾ, ಸೊ ಇದನ್ನು ಸಹ ಮಹಿಳೆಯರಲ್ಲೇ ಕಂಡುಬರ್ತಕ್ಕಂಥ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಆಗಿದೆ, ಸರ್. ಸೊ ಇದನ್ನು ಸಹ ಆಪರೇಷನ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ ಮಕ್ಕಳು ಆಗದೆ ಇರೋದಕ್ಕೆ. ಸೊ ಏನನ್ನು ಮಾಡ್ತಾರೆ ಅಂತ ಕೇಳಿದ್ರೆ ಇದೇ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಅನ್ನ ಕಟ್ ಮಾಡಿ ಅಲ್ಲಿ ಗಂಟು ಹಾಕ್ತಾರೆ, ನಾಟ್ ಹಾಕ್ತಾರೆ ಅಂತ ನಾವು ಹೇಳ್ತೀವಿ, ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಓಕೆ? ಸೊ ಯಾಕೆ ಕಾಪರ್ಟಿಯನ್ನು ಯೂಸ್ ಮಾಡ್ತೀವಿ ಅಂತ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಿಮೆಕ್ಸ್ ವ್ಯಾಯಾಮದಲ್ಲಿ ಭಾರತದ ಕಡೆಯಿಂದ ಯಾವ ಹಡಗು ಮುಖ್ಯವಾಗಿ ಭಾಗವಹಿಸಿತ್ತು ಅಂತ ಕೇಳಿದ್ದೇನೆ, ಸರ್. ಯಾವ ಒಂದು ಹಡಗು ಭಾಗವಹಿಸಿತ್ತು ಜಿಮೆಕ್ಸ್ ಅಲ್ಲಿ? ಈ INS ವಿಕ್ರಾಂತ್, INS ಸಹ್ಯಾದ್ರಿ, INS ಕೋಲ್ಕತ್ತಾ ಮತ್ತು INS ಚೆನ್ನೈ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, INS ಸಹ್ಯಾದ್ರಿ ಅಂತ ಹೇಳ್ತೀವಿ, ಸರ್. ಈ ಒಂದು INS ಸಹ್ಯಾದ್ರಿ ಅನ್ನೋದು ಜಿಮೆಕ್ಸ್ ವ್ಯಾಯಾಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಭಾರತದ ಹಡಗಾಗಿದೆ, ಸರ್. ಯಾವುದು? ಇದು ಭಾರತದ ಹಡಗಾಗಿದೆ, ಯಾವುದು? INS ಸಹ್ಯಾದ್ರಿ ಅನ್ನೋದು. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025 ಭಾರತ ಪ್ರಾರಂಭಿಸಿದ ಮಿಷನ್ ಆಪರೇಷನ್ ಬ್ರಹ್ಮ ದಲ್ಲಿ ಯಾವ ಭಾರತೀಯ ನೌಕಾಪಡೆಯ ಹಡಗುಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಪ್ರಯಾಣಿಸಿದವು ಅಂತ ಕೇಳಿದ್ದೇನೆ, ಸರಿನಾ? ಯಾವ್ಯಾವ ಭಾಗವಹಿಸಿದ್ದವು ಅಲ್ಲಿ? INS ವಿಕ್ರಾಂತ್, INS ಸತ್ಪುರ, INS ವಿಕ್ರಮಾದಿತ್ಯ, INS ಶಿವಾಲಿಕ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? INS ಸತ್ಪುರ ಮತ್ತು INS ಸಾವಿತ್ರಿ, ಸರ್ನ SS ಏನಿದಾವಲ್ಲ ಈ ಒಂದು ಮಯನ್ಮಾರಕ್ಕೆ ಸಹಾಯ ಮಾಡಲಿಕ್ಕೆ ಹೋಗಿತ್ತು. ಯಾವ ಒಂದು ಆಪರೇಷನ್ ಅಡಿಯಲ್ಲಿ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಈ ಒಂದು ಮಿಷನ್ ಆಪರೇಷನ್ ಬ್ರಹ್ಮ ಅಂತ, ಸರ್ನ. ಯಾವುದು? ಆಪರೇಷನ್ ಬ್ರಹ್ಮ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆಪರೇಷನ್ ಬ್ರಹ್ಮ ಆಗಿರಲಿ ಆ್ಯಂಡ್ ದೆನ್ ಆಪರೇಷನ್ ಸದ್ಭಾವ ಆಗಿರಲಿ, ಎರಡೂ ಸಹ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತಂದ್ರೆ ಇದೇ ಒಂದು ಮಯನ್ಮಾರಕ್ಕೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆಪರೇಷನ್ ಸಾಗರ್ ಬಂದು ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಅವಾಗಲೂ ಹೇಳಬೇಕಾಗುತ್ತೆ ಇಂಡಿಯಾ ಮತ್ತು ನಮ್ಮ ಶ್ರೀಲಂಕಾ ಅಂತ ಹೇಳ್ತೀವಿ. ಯಾವುದು? ಶ್ರೀಲಂಕಾ ಮತ್ತು ಇಂಡಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು ಅಂತಂದ್ರೆ ಈ ಆಪರೇಷನ್ ಸಾಗರ್ ಬಂಧು ಅಂತ ಹೇಳ್ತೀವಿ. ಯಾಕೆ ಈ ಒಂದು ಸಾಗರ್ ಬಂಧುವನ್ನು ನಡೆಸಿದ್ರು ಅಂತ ಕೇಳಿದ್ರೆ ಈ ದಿತ್ವಾ ಅನ್ನುವ ಚಂಡಮಾರುತ ರೀಸೆಂಟ್ ಆಗಿ ಏನು ಬಂದು ಅಪ್ಪಳಿಸ್ತಲ್ವಾ ಈ ಶ್ರೀಲಂಕಾಕ್ಕೆ, ಸೊ ಆದ ಕಾರಣದಿಂದ ಅಲ್ಲಿ ಮಾನವೀಯ ನೆರವನ್ನ ನೀಡಲು ನಮ್ಮ ಭಾರತದ ಸರ್ಕಾರ ಏನಿದೆಯಲ್ವಾ ಈ ಒಂದು ಆಪರೇಷನ್ನ ಕೈಗೊಂಡಿದೆ. ಯಾವುದು? ಆಪರೇಷನ್ ಸಾಗರ್ ಬಂಧು ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಇಲ್ಲಿ ಸಮ್ ಇನ್ಫಾರ್ಮೇಷನ್ ಸಹ ಇದೆ, ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಆಪರೇಷನ್ ಬ್ರಹ್ಮ ಜಸ್ಟ್ ನಿಮಗೆ ಮಯನ್ಮಾರ್ಗೆ ಮಾತ್ರ ಅಲ್ಲ ಥೈಲ್ಯಾಂಡ್ಗೂ ಸಹ ಸಹಾಯ ಮಾಡಲು ಇದನ್ನು ಬಳಸಿತ್ತು ಅಂತ, ಓಕೆ? ಸೊ ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಯಾವುದು ಅಂದರೆ INS ಸತ್ಪುರ ಮತ್ತು INS ಸಾವಿತ್ರಿಗಳನ್ನು ಇಲ್ಲಿ ಬಳಸಲಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಜಲಚರ ಪ್ರಾಣಿಗಳು ಯಾವ ಅಂಗಾಂಶದಿಂದ ಸಹಾಯದಿಂದ ನೀರಿನಲ್ಲಿ ಈಜಬಹುದು ಅಂತ ಕೇಳಿದ್ದೇನೆ, ಸರ್. ಈ ಒಂದು ಜಲಚರ ಪ್ರಾಣಿಗಳು ಏನಿರ್ತಾವಲ್ವಾ ಈ ಮೀನು, ಕಪ್ಪೆ, ಅದು ಇದು ಅಂತ ಏನಿದಾವಲ್ವಾ ಅವೆಲ್ಲವೂ ಸಹ ಯಾವ ಒಂದು ಅಂಗಾಂಶದಿಂದ, ಯಾವ ಒಂದು ಟಿಶ್ಯೂಯಿಂದ ಅದು ನೀರಿನಲ್ಲಿ ಈಜಬಹುದು. ಎಪಿಥಿಲಿಯಲ್ ಒಂದು ಟಿಶ್ಯೂ, ಮತ್ತೆ ನೀವೊಂದು ನರ ಅಂಗಾಂಶ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಸ್ನಾಯು ಅಂಗಾಂಶ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಈ ಒಂದು ಸಂಯೋಜಕ ಅಂಗಾಂಶ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸಿ, ಸ್ನಾಯು ಅಂಗಾಂಶ ಅಂತ ಹೇಳ್ತೀವಿ. ಈ ಒಂದು ಸ್ನಾಯು ಅಂಗಾಂಶ, ಸರಿನಾ? ಈ ಒಂದು ಸ್ನಾಯುಗಳು ಇವಾಗ ಅದು ಹೇಗೆ ಅಂತಂದ್ರೆ ನೀರಿನಲ್ಲಿ ಜಾಸ್ತಿ ಬಡ್ದು ಅದರ ಸ್ನಾಯುಗಳು ನೋವಾಗ್ತವೆ ಅಂತ ನೆನ್ಪಿಟ್ಕೊಳ್ಳಿ, ಸ್ನಾಯು ಅಂಗಾಂಶ ನೆನಪುಳಿತದೆ, ಓಕೆ? ಸೊ ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ಯಾರಾ ಅಥ್ಲೀಟ್ 2025 ಅರ್ಜುನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ? ಯಾರು ಗೆದ್ದಿದ್ದಾರೆ? ಮನು ಭಾಕರ್ ಅವರು. ಮನು ಭಾಕರ್ ಅವರಿಗೆ
ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿಲ್ಲ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಹರ್ಮನ್ಪ್ರೀತ್ ಅವ್ರಿಗೂ ಸಹ ಈ ಒಂದು ಅರ್ಜುನ ಪ್ರಶಸ್ತಿ ನೀಡಲಾಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಎ ದೀಪ್ತಿ ಅಂತ ಹೇಳ್ತೀವಿ. ಯಾವುದು ದೀಪ್ತಿ ಅಂತ ಹೇಳ್ತೀವಿ. ಸೊ ಏನಾದರೂ ನಿಮಗೆ ಸ್ಪೀಡ್ ಅನ್ನಿಸ್ತಾ ಇದ್ರೆ ಪ್ಲೀಸ್ 0.9x ಅಲ್ಲಿ ಇಟ್ಕೊಂಡು ಕ್ಲಾಸನ್ನು ಕೇಳಿ. ಓಕೆ, ಯಾಕಂದರೆ ಶಾರ್ಟ್ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ಲಾಸ್ಗಳನ್ನು ಮಾಡಬೇಕು ಅನ್ನೋದು ಕಾರಣದಿಂದ ಸ್ವಲ್ಪ ನಾರ್ಮಲ್ ಆಗಿ ನಾನು ಹೇಳೋ ಸ್ಪೀಡ್ಗಿಂತ ಸ್ವಲ್ಪ ಸ್ಪೀಡಲ್ಲಿ ಹೇಳ್ತಾ ಇರ್ತೀನಿ. ಓಕೆ, ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪ್ಲೀಸ್ ನಿಮ್ಗೆ ಅಡ್ಜಸ್ಟೇಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತಂದ್ರೂ ಸಹ 0.9x ಅಲ್ಲಿ ಇಟ್ಕೊಂಡು ಕೇಳಿ. ಓಕೆ, ನಿಮಗೆ ಅಡ್ಜಸ್ಟ್ ಆಗೇ ಆಗುತ್ತೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ಈ ಅರ್ಜುನ ಅವಾರ್ಡನ್ನು ಟೋಟಲಿ ಎಷ್ಟು ಪ್ಯಾರಾ ಅಥ್ಲೆಟಿಕ್ಗಳಿಗೆ ನೀಡಲಾಗಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಏನಂತ ಹೇಳ್ತೀರಾ? 17 ಜನಕ್ಕೆ ನೀಡಲಾಗಿದ್ದಾರೆ. ಯಾವುದು ಈ ಒಂದು ಪ್ಯಾರಾ ಅಥ್ಲೀಟಲ್ಲಿ ನೀಡಲಾಗಿರ್ತಕ್ಕಂಥ ಅರ್ಜುನ ಪ್ರಶಸ್ತಿ ಅಂತ ಹೇಳಬೇಕಾಗುತ್ತೆ. ಟೋಟಲಿ ಎಷ್ಟು ಜನರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 32 ಜನರು. ಬಟ್ 32 ಜನರಲ್ಲಿ 17 ಜನ ಏನಿದಾರಲ್ವಾ ಪ್ಯಾರಾ ಅಥ್ಲೀಟ್ಗಳೇ ಆಗಿದ್ದಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಆ ಎಲ್ಲರನ್ನೂ ಸಹ ಒಂದ್ಸರಿ ನೋಡ್ಕೊಂಡ್ಬಿಡೋಣ ಅಲ್ವಾ? ಆಲ್ರೆಡಿ ನೋಡಿದೀವಿ ಅಂತ ನಿಮ್ಗೆ ಹೇಳಿದೆ. ಬಟ್ ಇವಾಗ ಮತ್ತೊಂದು ಫೇಸಲ್ಲಿ ನೋಡ್ಕೊಳ್ಳೋಣ. ಏನು ಜ್ಯೋತಿ ಅರಾಜಿ ಅಂತ ಹೇಳ್ತೀವಿ ಸರ್ನ. ಸೊ ಇವರು ಹರ್ಡಲ್ಸ್ ಸಂಬಂಧಪಟ್ಟಿದ್ದಾರೆ. ಸೊ ಇವರಿಗೆ ಅರ್ಜುನ ಪ್ರಶಸ್ತಿ ನೀಡಲಾಗಿದೆ. ಆ್ಯಂಡ್ ದೆನ್ ಅನ್ನು ರಾಣಿ ಸರ್ನ. ಸೊ ಈ ಅನ್ನು ರಾಣಿ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಜಾವ್ಲಿನ್ ಥ್ರೋದಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ರೀಸೆಂಟ್ ಆಗಿ. ಓಕೆ, ಸೊ ಅದಕ್ಕೆ ಇವರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ರಾಕೇಶ್ ಕುಮಾರ್ ಅವರು ಇವರು ಸಹ ಪ್ಯಾರಾ ಅಥ್ಲೆಟಿಕ್ ಹೈ ಜಂಪ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಪ್ರೀತಿ ಪಾಲ್ ಅವರು ಇವರು ಪ್ಯಾರಾ ಸ್ಪೋರ್ಟ್ಸ್ಗೆ ಮೀನ್ಸ್ ಈ ರನ್ನಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಇವರು ಯಾರು? ಪ್ರೀತಿ ಪಾಲ್ ಅವರು. ಓಕೆ, ಇವರು ಸಹ 2 ಕಂಚಿನ ಪದಕಗಳನ್ನ ಗೆದ್ದಿದ್ದಾರೆ ಲಾಸ್ಟ್ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ. ಆ್ಯಂಡ್ ದೆನ್ ದೀಪ್ತಿ ಅಂತ ಹೇಳ್ತೀವಿ ಸರ್. ಸೊ ಇವಾಗಲೇ ನೋಡಿದ್ವಲ್ಲ, ಇದೇ ದೀಪ್ತಿ ಅವರು. ಇವರು ಲಾಂಗ್ ಜಂಪ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಅಜಿತ್ ಸಿಂಗ್ ಅವರು ಇವರು ಪ್ಯಾರಾ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದಾರೆ, ಹೈ ಜಂಪ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಸಚಿನ್ ಸರ್ಜೇರಾವ್ ಖಿಲಾರಿ ಅಂತ ಹೇಳ್ತೀವಿ ಸರ್. ಇವರು ಈ ಒಂದು ಸ್ಪ್ರಿಂಟ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು ಸ್ಪ್ರಿಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂತ ನೋಡಿದರೆ ಧರಂಬೀರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಪ್ರಣವ್ ಸುರ್ಮಾ ಅಂತ ಹೇಳ್ತೀವಿ. ಹಾಗೆ ಇನ್ನೊಬ್ರು ಯಾರು ಅಂತಂದರೆ ಹೊಕಾಟೋ ಸೇಮಾ ಅಂತ ಹೇಳ್ತೀವಿ ಸರ್. ಸೊ ಇವರು ನೆನ್ಪಿಟ್ಕೊಳ್ಳಿ. ಸೊ ಇವ್ರು 4 ಜನ ಏನಿದಾರಲ್ವಾ ಸ್ಪ್ರಿಂಟ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಹೈ ಜಂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಸೊ ಅವ್ರಿಗೆ ಹೇಳಬೇಕಾಗುತ್ತೆ ರಾಕೇಶ್ ಕುಮಾರ್ ಅವರು. ಲಾಂಗ್ ಜಂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ದೀಪ್ತಿ ಅವರು ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಜಾವ್ಲಿನ್ಗೆ ಯಾರು? ಈ ಅನ್ನು ರಾಣಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಕಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು? ಯಾವುದು ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು? ಈ ಸಲಿಮಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಭಿಷೇಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಂಜಯ್ ಅಂತ ಹೇಳ್ತೀವಿ. ಜರ್ಮನ್ ಪ್ರೀತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಸುಖ್ಜೀತ್ ಅಂತ ಹೇಳ್ತೀವಿ ಸರ್ನ. ಸೊ ಇವರೆಲ್ಲರೂ ಸಹ ಈ 5 ಜನವೂ ಸಹ ಹಾಕಿಯಿಂದ ಈ ಒಂದು ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಓಕೆ, ಈ ಒಂದು ಕ್ರೀಡಾ ಪಟುಗಳಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಶೂಟಿಂಗಲ್ಲಿ ಯಾರ್ಯಾರಿಗೆ ನೀಡಲಾಗಿದೆ? ಈ ಒಂದು ಸ್ವಪ್ನಿಲ್ ಕುಸಾಲೆ ಅವರು ಸರ್ನ. ಈ ಒಂದು ಸ್ವಪ್ನಿಲ್ ಕುಸಾಲೆ ಅವರು ಏನಿದಾರಲ್ವಾ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ 50 ಮೀಟರ್ ರೈಫಲ್ಗೆ ಸಂಬಂಧಪಟ್ಟಿದ್ದಾರೆ ಸರ್ನ. ಇವರು ಲಾಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಈ ಒಂದು ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಯಾವುದರಲ್ಲಿ? ಒಂದು 50 ಮೀಟರ್ ರೈಫಲ್ನಲ್ಲಿ. ಓಕೆ, ಯಾರು? ಈ ಸ್ವಪ್ನಿಲ್ ಕುಸಾಲೆ ಅಂತ ಹೇಳ್ತೀವಿ. ಸೊ ಇವರು ಸಹ ನೀವೇನಾದರೂ RRB ಎಕ್ಸಾಮ್ ಮಾಡ್ಕೊಂಡು ಹೋದ್ರೆ ನಿಮಗೂ ಸಹ ಇವರು ಮುಂಬೈಲಿ ಸಿಗ್ತಾರೆ ನೋಡಿ. ಯಾಕಂದ್ರೆ ಇವರು RRB ಡಿಪಾರ್ಟ್ಮೆಂಟಲ್ಲೇ ಎಂಪ್ಲಾಯ್ ಆಗಿದ್ದಾರೆ. ಯಾರು? ಈ ಸ್ವಪ್ನಿಲ್ ಕುಸಾಲೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಸರ್ಬ್ಜೋತ್ ಸಿಂಗ್ ಅವರು. ಸೊ ಇವರು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ? ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಸಹ 10 ಮೀಟರ್ ಏರ್ ಪಿಸ್ತೂಲ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಸಹ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಮಿಶ್ರ ವಿಭಾಗದಲ್ಲಿ ಯಾರ ಜೊತೆ? ಈ ಒಂದು ಮನು ಭಾಕರ್ ಜೊತೆ ಅವರ ಸೇರಿ. ಓಕೆ, ಅಂತ ನೆಕ್ಸ್ಟ್ ಇಲ್ಲಿ ಬೇರೆ ಬೇರೆ ಕ್ರೀಡೆಗಳಿದೆ. ಯಾವ್ದು? ಪ್ಯಾರಾ ಕ್ರೀಡೆಗಳಲ್ಲಿ ಮತ್ತೆ ಈ ಒಂದು ಬಿಲ್ಲುಗಾರಿಕೆ, ಪ್ಯಾರಾ ಬಿಲ್ಲುಗಾರಿಕೆ ಏನಿದೆ ಅಲ್ವಾ ಅದರಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ನಿತೀಶ್ ಕುಮಾರ್ ಅಂತ ಹೇಳ್ತೀವಿ. ಅವ್ರು ರಾಕೇಶ್ ಕುಮಾರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಿತೀಶ್ ಕುಮಾರ್ ಏನಿದಾರಲ್ವಾ ಇವರು ಪ್ಯಾರಾ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು ಪ್ಯಾರಾ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ತುಳಸಿಂತಿ ಮುರುಗೇಶನ್ ಅಂತ ಹೇಳ್ತೀವಿ. ಯಾರು? ತುಳಸಿಂತಿ ಮುರುಗೇಶನ್. ಸೊ ಪ್ಲೀಸ್ ನೀವು ಏನಿದೆ ಅಲ್ವಾ ಇದು ಹೇಳೋದು ಮೀನ್ಸ್ ಇಷ್ಟೆಲ್ಲೂ ಸಹ ಒಂದೇ ಸರಿ ನೆನ್ಪುಳಿಯಲ್ಲ. ಓಕೆ, ಇದೇನಿದೆ ಅಲ್ವಾ ಈ ಕ್ವಶನ್ ನಿಮಗೆ ನೆನ್ಪುಳಿಬೋದು. ಜೆ ಥಾಮ್ಸನ್ ಏನು ಕಂಡಿಡಿದ್ರು ಅಂತ. ಇಲ್ಲಾಂದರೆ ಜಸ್ಟ್ ಈಗ ಏನು MCQ ಕ್ವಶನ್ ಇದೆ ಅಲ್ವಾ ಅದು ನಿಮಗೆ ನೆನ್ಪುಳಿತದೆ. ಬಟ್ ಈ ಥರ ಏನೇ ಬಲ್ಕ್ ಆಗಿ ಇನ್ಫಾರ್ಮೇಷನ್ ಏನಿದೆ ಅಲ್ವಾ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳೋಕ್ಕಿಂತ ಉತ್ತಮ ಏನು ಅಂತಂದರೆ ಒಂದು ಸರಿ ಬರುತ್ತೆಗಿರಿ ನಿಮಗೆ ಉಳಿತದೆ. ಓಕೆ, ಉಳಿತದೆ, 1 ಮಾರ್ಕ್ಸ್ ಬಂದೇ ಬರ್ತದೆ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಯಾರ್ಯಾರು ಅಂತ ನೋಡೋದಾದ್ರೆ ಈ ಸುಮತಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮನಿಷಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಜೂಡೋಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಪಿಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಪ್ಯಾರಾ ಶೂಟಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಈ ಮೋನಾ ಮತ್ತು ರುಬೀನಾ ಅಂತ ಹೇಳ್ತೀವಿ. ಯಾರು? ಮೋನಾ ಮತ್ತು ರುಬೀನಾ ಅವರು. ಆ್ಯಂಡ್ ದೆನ್ ಸ್ಕ್ವಾಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ರೀ? ಈ ಅಭಯ್ ಸಿಂಗ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಅಭಯ್ ಸಿಂಗ್ ಅವರು ಸ್ಕ್ವಾಷ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಈಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸಚಿನ್ ಪ್ರಕಾಶ್ ಅವರು ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿವರೆಗೆ ಏನು ನೋಡಿದ್ರಲ್ವ ಅದಕ್ಕಿಂತ ಒಂದು ಲೆವೆಲ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೈನ್ ಇದೆ, ಇಲ್ಲಿ ನೋಡ್ಕೊಳ್ಳಿ. ಯಾವುದು ಅಂತಂದರೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಇಬ್ಬರಿಗೆ ನೀಡಲಾಗಿದೆ. ಯಾವುದು? ಜೀವಮಾನ ಸಾಧನೆ ಅರ್ಜುನ ಪ್ರಶಸ್ತಿಯನ್ನು ಎಷ್ಟು ಜನಕ್ಕೆ ನೀಡಲಾಗಿದೆ ಅಂತ ಕೇಳಿದ್ರೆ ಇಬ್ಬರಿಗೆ ನೀಡಲಾಗಿದೆ. ಒಂದು ಮುರಳೀಕಾಂತ್ ಪೆಟ್ಕರ್ ಅವರು, ಹಾಗೆ ಇನ್ನೊಂದು ಸುಚಾ ಸಿಂಗ್ ಅವರು ಸರ್ನ. ಈ ಒಂದು ಸುಚಾ ಸಿಂಗ್ ಅವರು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದ್ದಾರೆ. ಈ ಒಂದು ಮುರಳೀಕಾಂತ್ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ಬೋದಾ? ಹೇಳಿ ನೋಡುವ, ಹೇಳಿ ಇದಕ್ಕೆ.
ಓಕೆ, ಸೊ ಇದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಅದು ಅಮ್ಲ್ಯಾಂಡೋ ಅಂತ ಒಬ್ರು ಬರ್ತಾರಲ್ವಾ ಸರ್, ಅವ್ರು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾರೆ, ಅವರಿಗೆ ದ್ರೋಣಾಚಾರ್ಯ ಜೀವಮಾನ ಅವಾರ್ಡ್ ಸಿಕ್ಕಿದೆ ಸರ್ನ. ಸೊ ದ್ರೋಣಾಚಾರ್ಯ ಜೀವಮಾನ ಅವಾರ್ಡ್ ಮತ್ತು ಅರ್ಜುನ ಜೀವಮಾನ ಅವಾರ್ಡನ್ನು ಮಿಕ್ಸ್ ಮಾಡೋಕೆ ಹೋಗಬೇಡಿ ಸರ್ನ. ಈ ಒಂದು ಅರ್ಜುನ ಸಿಕ್ಕಿರೋದು ಇಬ್ಬರಿಗೆ, ಯಾರಿಗೆ ಅಂತ ಹೇಳೋದಾದ್ರೆ ಈ ಒಂದು ಮುರಳಿಕಾಂತ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ಸುಚಾ ಸಿಂಗ್ ಅಂತ ಹೇಳ್ತೀವಿ ಸರ್ನ. ಸೊ ಅಲ್ಲಿ ಯಾರು ಅಂತಂದರೆ ಈ ಅಮ್ಲ್ಯಾಂಡೋ ಅವ್ರ ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಬರ್ತಿಲ್ಲ ಸರ್ನ. ಸೊ ಮೀನ್ಸ್ ಅದೇ ಅವ್ರ ಹೆಸರಿದೆ, ಅರ್ಲ್ಯಾಂಡೋ ಅಂತ ಸರ್ನ. ಸೊ ಅವರು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಅವರಿಗೂ ಸಹ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ, ಯಾವುದು ದ್ರೋಣಾಚಾರ್ಯ ಜೀವಮಾನ ಪ್ರಶಸ್ತಿ ಅಂತ ಹೇಳ್ತೀವಿ ಸರ್ನ. ಸೊ ಕೇಳಬಹುದು, ನೆನ್ಪಿಟ್ಕೊಳ್ಳಿ, ಇವಾಗ ಆಲ್ರೆಡಿ ಒಂದು ಶಿಫ್ಟಲ್ಲಿ ಅದು ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಜೆ ಥಾಮ್ಸನ್ ಅವರು ಏನು ಕಂಡುಹಿಡಿದ್ರು ಅಂತ ಸರ್ನ. ಸೊ ಜಸ್ಟ್ ಒಂದು ಕೋಡ್ ನೆನ್ಪಿಟ್ಕೊಳ್ಳಿ, ಆರ್ ಟಿ ಸಿ ಅಂತಂದ್ರೆ ಏನು, PEN ಅಂತ ಹೇಳ್ತೀವಿ, RTC PN ಅಂತ ಬರ್ಕೊಳ್ಳಿ. ಏನು ಪ್ರೋಟಾನ್ನ ಕಂಡುಹಿಡಿದವರು ರುದರ್ಫೋರ್ಡ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ನ ಕಂಡುಹಿಡಿದವರು ಈ ಒಂದು ಥಾಮ್ಸನ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನ್ಯೂಟ್ರಾನ್ ಕಂಡುಹಿಡಿದವರು ಈ ಒಂದು ಚಾಡ್ವಿಕ್ ಅಂತ ಹೇಳ್ತೀವಿ, ಯಾರು ಜೇಮ್ಸ್ ಚಾಡ್ವಿಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಯಾವ ಒಂದು ವರ್ಷದಲ್ಲಿ ಎಲೆಕ್ಟ್ರಾನನ್ನು ಕಂಡುಹಿಡಿದ್ರು, ಯಾವ ಒಂದು ವರ್ಷದಲ್ಲಿ ಕಂಡುಹಿಡಿದ್ರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 1897ರಲ್ಲಿ ಇವರು ಈ ಒಂದು ಎಲೆಕ್ಟ್ರಾನನ್ನು ಕಂಡುಹಿಡಿದಿದ್ದಾರೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ವಾಹಕದ ಪ್ರತಿರೋಧವು 500 ಓಮ್ಗಳಾಗಿದ್ದರೆ ಮತ್ತು 4A ಪ್ರವಾಹವು ಅದರ ಮೂಲಕ 8 ನಿಮಿಷಗಳ ಕಾಲ ಹರಿಯುತ್ತಿದ್ದರೆ ಆಗ ಉತ್ಪತ್ತಿಯಾಗುವ ಶಾಖ ಎಷ್ಟು ಅಂತ ಕೇಳಿದಾನೆ ಸರಿನಾ. ಸೊ ಸಿಂಪಲ್ ಫಾರ್ಮುಲಾ ಹೇಳ್ತೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದಕ್ಕೆ ಸಾಲ್ವ್ ಮಾಡಿ ನೀವೇ. ಏನು H = I² ಅಂತ ಹೇಳ್ತೀವಿ ಸರ್. ಏನು ಐ ಅಂದರೆ ಏನಿದೆ, ಐ ಅಂತಂದರೆ 4 ಇದೆ. ಓಕೆ, 4 ಸ್ಕ್ವೇರ್ ಹಾಕೊಳ್ಳಿ, 16 ಬರುತ್ತೆ. ಆ್ಯಂಡ್ ದೆನ್ ಇಂಟು R ಎಷ್ಟಿದೆ, ರೆಸಿಸ್ಟೆನ್ಸ್ 500 ಇದೆ. ಓಕೆ, 500 ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಟೈಮ್ ಎಷ್ಟಿದೆ, 8 ನಿಮಿಷ ಇದೆ. 8 ಇಂಟು R ಎಷ್ಟಾಗುತ್ತೆ, 8 5 40, 8 6 48 ಅಲ್ವಾ, 48 480 ಸೆಕೆಂಡ್ ಆಗುತ್ತೆ. ಓಕೆ, ಇಲ್ಲಿ ಇಂಟು 480 ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ ಅಂತಂದರೆ 3.84 ಮೆಗಾ ಓಮ್ಸ್ ಅಂತ ಹೇಳ್ತೀವಿ ಸರ್. ಎಷ್ಟು 3.84 ಮೆಗಾ ಓಮ್ಸ್ಗಳು ಬರ್ತದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾ ನಿಮಗೆ. ಓಕೆ, ಆಪ್ಷನ್ ಬಿ ಅಲ್ಲ, ಆಪ್ಷನ್ ಡಿ ಆಗುತ್ತೆ. ಓಕೆ, ಮೆಗಾ ಓಮ್ಸ್ಗಳು ಎಷ್ಟು ಅಂತ ಹೇಳ್ತೀವಿ, 4 ಬರುತ್ತೆ. ಓಕೆ, ಇದು ಅಲ್ಲ, ಆಪ್ಷನ್ ಬಿನೇ ಆಗುತ್ತೆ ಅದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 2025ರಲ್ಲಿ ಭಾರತದ ಲೋಕಪಾಲ್ ಅಳವಡಿಸಿಕೊಂಡಿರುವ ಹೊಸ ಧ್ಯೇಯ ವಾಕ್ಯವೇನು ಅಂತ ಕೇಳಿದರೆ ಸರ್. ಏನಿದೆ ಒಂದು ಹೊಸ ಧ್ಯೇಯ ವಾಕ್ಯ, ಯಾವಾಗ ಅಳವಡಿಸ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು 2025ರಲ್ಲಿ ಲೋಕಪಾಲ್ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತೆ. ಸೊ ಯಾವುದಿದೆ, ಇದು ಒಂದು ಲೋಕಪಾಲ್ ಅವರ ಅಳವಡಿಸಿಕೊಂಡಿರ್ತಕ್ಕಂಥ ಧ್ಯೇಯ ವಾಕ್ಯ ಭ್ರಷ್ಟಾಚಾರ ಮುಕ್ತ ಭಾರತ, ಸತ್ಯವೇ ಸೇವೆ, ಜನರಿಗೆ ನ್ಯಾಯ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದರೆ ನಾಗರಿಕರನ್ನು ಸಬಲೀಕರಣಗೊಳಿಸಿ ಮತ್ತು ಭ್ರಷ್ಟಾಚಾರವನ್ನು ಬಯಲು ಮಾಡಿ. ಓಕೆ, ಸೊ ಇವಾಗ ಯಾವುದೇ ಒಂದು ನೀವು ಇನ್ಕಮ್ ಕ್ಯಾಸ್ಟ್ ಮಾಡುವಾಗಲೂ ಸಹ ನಿಮ್ಗೆ ಏನಾದರೂ ಒಂದು 10 ರೂಪಾಯಿ ಕೇಳಿದ್ರು ಅಂದರೂ ಸಹ ಏನಿಲ್ಲ, ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಿಡನಲ್ಲಿ ಮೇಲ್ ಜೇಬಲ್ಲಿ ಸುಮ್ಮನೆ ಕ್ಯಾಮ್ರಾ ಇಟ್ಟಾಗಿಟ್ಬಿಡಿ, ರೆಕಾರ್ಡ್ ಮಾಡ್ಕೊಳ್ಳಿ, ಅವನಿಗೆ ಬ್ಲಾಕ್ ಮೇಲ್ ಮಾಡಿಲ್ಲ ಅಂದರೆ. ಓಕೆ, ಸೊ ಅದಾದರೂ ಸಹ ನಿಮಗೆ ಈ ಒಂದು ಭ್ರಷ್ಟಾಚಾರ ಏನಿದೆ ಅಲ್ವಾ ನಮ್ಮ ದೇಶದಿಂದ ತೊಲಗಿ ಹೋಗ್ತದೆ. ಆ್ಯಂಡ್ ದೆನ್ ಓಕೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಏನು ಇದರ ಒಂದು ಹಳೆಯ ಧ್ಯೇಯ ವಾಕ್ಯ ಏನಾಗಿತ್ತು ಅಂತ, ಯಾರ ಸಂಪತ್ತಿಗೂ ದುರಾಸೆ ಪಡಬೇಡಿ ಅಂತ. ಯಾರು ಈ ಒಂದು ಲೋಕಪಾಲ್ ಅವರು ಏನಂತ ಹೇಳಿದ್ದಾರೆ ಅಂದರೆ ಯಾರ ಸಂಪತ್ತಿಗೂ ದುರಾಸೆ ಪಡಬೇಡಿ, ಮಾಘ್ರದ ಕಸ್ ದಿದ್ ಅಂತ ಹೇಳಿದ್ದೇನೆ ಸರ್. ಏನು ಮಾಘ್ರದ ಕಸ್ ದ್ವಿದ್ ಅನ್ನೋದು ಈ ಒಂದು ಹಳೆಯ ಧ್ಯೇಯವಾಕ್ಯ ಆಗಿತ್ತು. ಸೊ ಅದರ ಒಂದು ಅರ್ಥ ಏನು ಅಂತ ಕೇಳಿದ್ರೆ ಯಾರ ಸಂಪತ್ತಿಗೂ ದುರಾಸೆಯನ್ನು ಪಡಬೇಡಿ ಅಂತ. ಸೊ ನಿಮ್ಮ ಒಂದು ಆಸೆಯನ್ನು ಮಾತ್ರ ಲೆಕ್ಕಕ್ಕಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಸೊ ಪ್ರಸ್ತುತ ಆಗಿರ್ತಕ್ಕಂಥ ಒಂದು ಧ್ಯೇಯವಾಕ್ಯ ನೆನ್ಪಿಟ್ಕೊಳ್ಳಿ, ಏನಂತ ಇದೆ ಅಂತಂದರೆ ನಾಗರಿಕರನ್ನು ಸಬಲೀಕರಣಗೊಳಿಸಿ ಮತ್ತು ಭ್ರಷ್ಟಾಚಾರವನ್ನು ಬಯಲು ಮಾಡಿ ಅಂತ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿಶ್ವ ಮಲೇರಿಯಾ ದಿನವನ್ನು ಯಾವಾಗ ಆಚರಿಸುತ್ತೇವೆ, ಯಾವಾಗ ಆಚರಣೆ ಮಾಡ್ತೀವಿ ರೀ ನಾವು? ಈ ಒಂದು ಏಪ್ರಿಲ್ 25 ನಾವು ವಿಶ್ವ ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಏಪ್ರಿಲ್ 25. ಓಕೆ, ಆ್ಯಂಡ್ ದೆನ್ ಈ ಒಂದು ಥೀಮ್ ಏನಾಗಿತ್ತು ಏಪ್ರಿಲ್ 25ರಲ್ಲಿ, ಈ ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಮರು ಹೂಡಿಕೆ ಮಾಡಿ, ಮರುಕಲ್ಪನೆ ಮಾಡಿ ಮತ್ತು ಪುನಃ ಉತ್ತೇಜನ ನೀಡಿ ಅನ್ನೋದು ಇದರ ಒಂದು ಥೀಮ್ ಆಗಿತ್ತು. ಯಾವುದ್ರದ್ದು? ಈ ಒಂದು ಮಲೇರಿಯಾ ಅದು ಸರಿನಾ. ಆ್ಯಂಡ್ ನೆಕ್ಸ್ಟ್ ಆಗಸ್ಟ್ 2025ರಲ್ಲಿ ಶೈಕ್ಷಣಿಕ ಸಂಶೋಧನೆ ಮತ್ತು ಮಿಲಿಟರಿ ಅವಶ್ಯಕತೆಗಳನ್ನು ಪೂರೈಸಲು ಸೇನಾ ಮುಖ್ಯಸ್ಥ COAS ಜನರಲ್ ಉಪೇಂದ್ರ ದ್ವಿವೇದಿ ಅವರು IIT ಮದ್ರಾಸ್ನಲ್ಲಿ ಯಾವ ಸೌಲಭ್ಯವನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಸೌಲಭ್ಯವನ್ನು ಉದ್ಘಾಟಿಸಿದರೆ ಅಂತ ನೋಡಿದರೆ ಅಗ್ನಿಶೋಧ ಭಾರತೀಯ ಸೇನಾಕೋಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಗ್ನಿಶೋಧ ಎಂಬ ಒಂದು ಸೌಲಭ್ಯವನ್ನು ಅವರು ಉದ್ಘಾಟನೆ ಮಾಡಿದರೆ ಯಾರು? ಜನರಲ್ ಉಪೇಂದ್ರ ದ್ವಿವೇದಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಯಾವ ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ರೆ ಯಾವುದು? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಎಲ್ಲಿ ಆಯೋಜನೆ ಮಾಡಲಾಗಿದೆ ಸರ್? ಇದನ್ನು ಆಯೋಜನೆ ಮಾಡಿದೆ ಎಲ್ಲಿ ಅಂತಂದರೆ 2 ಕ್ರೀಡಾಂಗಣದಲ್ಲಿ. ಒಂದು ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣ, ಹಾಗೆ ಇನ್ನೊಂದು ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಅಂತ ಹೇಳ್ತೀವಿ ಸರ್. ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ಜೀವಕೋಶವು ತನ್ನ ಆಕಾರವನ್ನು ಬದಲಾಯಿಸಬಹುದು ಅಂತ ಕೊಟ್ಟಿದ್ದಾನೆ ಸರ್. ಯಾವುದು ತನ್ನ ಆಕಾರವನ್ನು ಬದಲಾಯಿಸಬಹುದು? ಯಾವುದು ನಯ ವಿನಯವಾಗಿರ್ತಾವಲ್ವಾ, ಸೊ ಅವುಗಳು ಹೇಗಿರ್ತಾವೆ ಅಂದರೆ ಅವುಗಳ ಒಂದು ಆಕಾರ, ವಿಕಾರ, ಅವುಗಳ ಮಾತು, ನಡೆ, ನುಡಿ ಎಲ್ಲವೂ ಸಹ ಬದಲಾಯಿಸ್ತವೆ. ಯಾರು ನೇರವಾಗಿ ಕಠೋರವಾಗಿರ್ತಾರಲ್ವ ಅವ್ರು ಯಾವತ್ತೂ ಸಹ ಬದಲಾಯಿಸುವುದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಸೊ ಲೈಫ್ ಲೆಸನ್ ಆಗುತ್ತೆ, ಅಂದರೆ ನಿಮಗೊಂದು ಮಾರ್ಕ್ಸು ಸಹ ಬರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಸಮ್ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಗ್ರೇಗರ್ ಜೊಹಾನ್ ಮೆಂಡೆಲ್ ಅವರು ತಮ್ಮ ಪ್ರಯೋಗಗಳಿಗಾಗಿ ಎಷ್ಟು ವಿಭಿನ್ನ ಪಾತ್ರಗಳನ್ನು ಆರಿಸಿಕೊಂಡರು ಅಂತ ಸರಿನಾ. ಸೊ ಇದನ್ನು ಸಹ ನಿಮ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಒಂದು ಶಿಫ್ಟಲ್ಲಿ ಇದು ಕ್ವಶನ್ ರಿಪೀಟ್ ಆಗಿದೆ. ಏನಿದೆ ರೀ?
ಮಾಹಿ ಏನು ಮಾಹಿ ಫಾರ್ ರೀಸನ್ ಅಂತ ಅದೇನಂತ ಹೇಳ್ತಿರಲ್ವಾ. ಸೊ 7 ನಂಬರ್ ನೆನ್ಪಿಟ್ಕೊಳ್ಳಿ. ಸೊ 7 ಅನ್ನೋದು ಏನು, ಗ್ರೆಗರ್ ಜೊಹಾನ್ ಮೆಂಡಲ್ ಅವರು ತಮ್ಮ ಪ್ರಯೋಗಗಳಿಗಾಗಿ 7 ವಿಭಿನ್ನ ಪಾತ್ರಗಳನ್ನು ಆರಿಸಿಕೊಂಡರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸರ್ ಸೊ ಅದು ಯಾವ್ದು ಅಂತ ಇಲ್ಲಿ ಹಾಕಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಯಾವುದು ಬಟಾಣಿ ಆಕಾರ, ಬಟಾಣಿಯ ಬಣ್ಣ, ಪಾಡು ಆಕಾರ, ಕಾಯಿಯ ಬಣ್ಣ, ಹೂವಿನ ಬಣ್ಣ ಮತ್ತು ಸಸ್ಯದ ಗಾತ್ರ. ಒಂದು ಶಿಫ್ಟಲ್ಲಿ ಏನು ಕೇಳಿದ ಗೊತ್ತಾ, ಯಾವ್ದು ಇದರಲ್ಲಿ ಅಲ್ಲ ಅಂತ ಕೇಳಿದ್ದ, 7ರಲ್ಲಿ ಯಾವುದಲ್ಲ ಅಂತ. ಸೊ ಈ ಒಂದು 3 ಕೊಟ್ಟಿದ್ದ, ಯಾವ್ದು ಕೊಟ್ಟಿದ್ದ, ಬಟಾಣಿ ಆಕಾರ ಕೊಟ್ಟಿದ್ದ, ಬಟಾಣಿಯ ಬಣ್ಣ ಕೊಟ್ಟಿದ್ದ, ಆ್ಯಂಡ್ ದೆನ್ ಕಾಯಿಯ ಬಣ್ಣವೂ ಸಹ ಕೊಟ್ಟಿದ್ದ, ಕಾಯಿಯಲ್ಲ ಈ ಒಂದು ಹೂವಿನ ಬಣ್ಣ ಕೊಟ್ಟಿದ್ದ. ಇನ್ನೊಂದು ಯಾವುದು ಅಂದರೆ ತರಕಾರಿ, ಎಲೆದು ಕೊಟ್ಟಿದ್ದ. ಓಕೆ, ಎಲೆಯ ಬಣ್ಣ ಅಂತ ಏನೋ ಕೊಟ್ಟಿದೆ, ಎಲೆಯ ಬಣ್ಣ ಅಥವಾ ಎಲೆಯ ಆಕಾರ, ಸರಿನಾ. ಸೊ ಅದು ಆಗ್ಲಿರಲಿಲ್ಲ. ಸೊ ಅದು ಏನಂತಂದ್ರೆ ನಾವು ಎಲಿಮಿನೇಟ್ ಮಾಡಿ ತೆಗಿಬೇಕಾಗಿತ್ತು. ಸೊ ಅದಕ್ಕೆ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು, ಬಟಾಣಿ ಆಕಾರ, ಬಣ್ಣ, ಪಾಡ್ ಆಕಾರ, ಕಾಯಿಯ ಬಣ್ಣ, ಹೂವಿನ ಬಣ್ಣ ಮತ್ತು ಸಸ್ಯದ ಗಾತ್ರ ಅಂತ ಹೇಳ್ತೀವಿ. ಯಾವುದು 7 ಗುಣಲಕ್ಷಣಗಳನ್ನು ಆರಿಸಿಕೊಂಡಿದ್ರು ಯಾರು, ಗ್ರೆಗರ್ ಮೆಂಡೆಲ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿನ ಹೊಸ ತೆರಿಗೆ ವ್ಯವಸ್ಥೆ ಅಡಿಯಲ್ಲಿ 2025-26 ಹಣಕಾಸು ವರ್ಷದಿಂದ ವಾರ್ಷಿಕ ಆದಾಯ ಎಷ್ಟು ಎಂಬುದರವರೆಗೆ ಯಾವುದೇ ಆದಾಯ ತೆರಿಗೆ ಇರೋದಿಲ್ಲ. ಟ್ಯಾಕ್ಸ್ ಎಲ್ಲಿವರೆಗೂ ಕೊಡಲ್ಲ ರೀ ನಾವು, ಎಲ್ಲಿವರೆಗೂ ಅಂತಂದರೆ 12 ಲಕ್ಷ ವರ್ಷದ ಆದಾಯ ಇರೋವರೆಗೂ ಸಹ ನಾವು ಏನಂದ್ರೆ ಟ್ಯಾಕ್ಸ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಓಕೆ, ಬಟ್ ಆದರೂ ಸಹ ಇಂಡೈರೆಕ್ಟ್ ಆಗಿ ನಮ್ಮಿಂದ ಎಷ್ಟೋ ಟ್ಯಾಕ್ಸ್ಗಳನ್ನು ವಸೂಲಿ ಮಾಡ್ತಿರ್ತಾರೆ. ಓಕೆ, ಸೊ ಇದು ಸಹ ಗೊತ್ತಿರಲಿ ನಮಗೆ. ಸೊ ಎಷ್ಟು ಅಂದರೆ 12 ಲಕ್ಷ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಭಾರತದ ಹೊಸ ಮತ್ತು 58ನೇ ಹುಲಿ ಮೀಸಲು ಪ್ರದೇಶ ಎಂಬ ಯಾವುದನ್ನು ಘೋಷಿಸಲಾಗಿದೆ ಅಂತ ಕೇಳಿದ್ದೀನಿ ಸರ್. ಸೊ ಇದನ್ನು ಸಹ ನಿಮ್ಗೆ ಹೇಳಿಲ್ವಾ, ಎಷ್ಟು ಸರಿ ಹೇಳಿದ್ದೀನಿ, ಇದನ್ನು ಸಾಕಷ್ಟು ಸರಿ ಹೇಳಿದ್ದೀನಿ. ಯಾವುದು, ಈ ಒಂದು ಮಾಧವ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ. ಯಾವುದು, ಮಾಧವ್ ರಾಷ್ಟ್ರೀಯ ಉದ್ಯಾನವನ. ಸೊ ಇದೇ ರೀತಿ ನಿಮಗೆ ಈ ಒಂದು ಉದ್ಯಾನವನದ ಬಗ್ಗೆ ಬಂತ, ಅಭಯಾರಣ್ಯ ಬಗ್ಗೆ ಬಂತ, ಚಿರತೆ ಬಗ್ಗೆ ಬಂತ, ಹುಲಿ ಬಗ್ಗೆ ಬಂತ, ಬೆಕ್ಕಿನ ಬಗ್ಗೆ ಬಂತ, ಕಾಡೆಮಿ ಬಗ್ಗೆ ಬಂತ, ಒಟ್ಟಿನಲ್ಲಿ ಏನೇ ಬರಲಿ ಸರ್. ನಾ ಒಟ್ಟಿನಲ್ಲಿ ಹೇಗೆ ಅಂತಂದ್ರೆ ಈ ಒಂದು ಪರಿಸರ ಟಾಪಿಕ್ ಇದೆ ಅಲ್ವಾ ನಿಮಗೆ, ಎನ್ವೈರನ್ಮೆಂಟ್. ಸೊ ಆ ವಿಷಯದಡಿ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಸರಿನಾ. ಸೊ ಅದು ಕರೆಂಟ್ ಅಫೇರ್ಸ್ ಆಗಿರಲಿ, ಇಲ್ಲ ಸ್ಟ್ಯಾಟಿಸ್ಟಿಕ್ ಆಗಿರಲಿ, ಏನೇ ಆಗಿರಲಿ, ಒಟ್ಟಿನಲ್ಲಿ ನಿಮಗೆ ಬಂದೇ ಬರ್ತವೆ. ಸೊ ಅದಕ್ಕೆ ಈ ಒಂದು ಟಾಪಿಕ್ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಸರಿನಾ. ಸೊ ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಿ. ಸೊ ಅದರಲ್ಲಿ ನಿಮಗೆ ಸಾಕಷ್ಟು ಈ ರೀತಿಯ ಕ್ವಶನ್ಗಳು ಕವರ್ ಆಗ್ತಾ ಇದಾವೆ. ಓಕೆ, ನಿಮಗೊಂದು ಕ್ವಶನ್ ಕೇಳ, ಇತ್ತೀಚೆಗೆ ಯಾವ ಒಂದು ಹುಲಿ ಮೀಸಲು ಪ್ರದೇಶವನ್ನು ಬದಲಾವಣೆ ಮಾಡಿ ಚಿರತೆ ಅಭಯಾರಣ್ಯ ಎಂದು ಘೋಷಣೆ ಮಾಡಿದೆ ಅಂತ. ಸರಿ, ಯಾವುದು ಹುಲಿ ಮೀಸಲು ಪ್ರದೇಶ ಇತ್ತು ಇಲ್ಲಿವರೆಗೆ, ಅದನ್ನು ಇವಾಗ ಚಿರತೆ ಮೀಸಲು ಪ್ರದೇಶವನ್ನಾಗಿ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಈ ರೀತಿ ಮಾಡುತ್ತಾ ಇರೋದು. ಸೊ ಯಾವುದು ಅದು ಹುಲಿ ಮೀಸಲು ಅಭಯಾರಣ್ಯ ಹೇಳ್ಬೋದಾ? ವೀರಾಂಗಣ ಹುಲಿ ಮೀಸಲು ಅಭಯಾರಣ್ಯ ಅಂತ ಹೇಳ್ತೀವಿ ಸರ್ನಾ. ಸೊ ಅದು ಯಾರು ನಿನ್ನೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್, ನಿನ್ನೆ ಅಲ್ಲ ಇವತ್ತೇ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಯಾರು ಕೇಳಿರ್ತೀರಾ ಅಲ್ವಾ, ಸೊ ಇದಕ್ಕೆ ಆನ್ಸರ್ ಮಾಡ್ತೀರಾ. ಸೊ ಅದಕ್ಕೆ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ನಾಲೆಡ್ಜ್ ಸಿಗುತ್ತೆ. ಓಕೆ, ಸೊ ಸಾಕಷ್ಟು ನಿಮಗೆ ನಾಲೆಡ್ಜ್ ಸಿಗುತ್ತೆ, ಕರೆಂಟ್ ಅಫೇರ್ಸು ಸಿಗುತ್ತೆ, ಆ್ಯಂಡ್ ದೆನ್ ಸ್ಟ್ಯಾಟಿಕ್ ಜಿಕೆ ಸಹ ನಿಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಾಧವ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ. ಸೊ ಇದು 58ನೇ ಹುಲಿ ಮೀಸಲು ಪ್ರದೇಶವಾಗಿದೆ. ಆ್ಯಂಡ್ 107ನೇ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸಿಮ್ಲಿ ಫಾಲ್ ರಾಷ್ಟ್ರೀಯ ಉದ್ಯಾನವನ ಅಂತ ಎಲ್ಲಿ ಕಂಡುಬರುತ್ತೆ, ಒಡಿಶಾದಲ್ಲಿ ಕಂಡುಬರುತ್ತೆ. ಹಾಗಾದರೆ ಅದು ಒಡಿಶಾದ ಎಷ್ಟನೇದಾಗಿತ್ತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಒಡಿಶಾದ 2ನೇದಾಗಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್, ಒಂದು ವಸ್ತುವು ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭವಾಗಿ 5 ನಿಮಿಷಗಳಲ್ಲಿ 60 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ತಲುಪುತ್ತದೆ. ಆ ವಸ್ತುವಿನ ವೇಗವರ್ಧನೆ ಎಷ್ಟು ಅಂತ ಕೇಳಿದ್ರೆ ಸರ್, ಆ ಒಂದು ವಸ್ತುವಿನ ವೇಗವರ್ಧನೆ ಎಷ್ಟಾಗುತ್ತೆ ವೇಗವರ್ಧನೆ? ಏನಿಲ್ಲ, ಸಿಂಪಲ್ ಫಾರ್ಮುಲಾ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಏನು, ಫೈನಲ್ ವೆಲಾಸಿಟಿ ಈಕ್ವಲ್ಸ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಎಕ್ಸಲರೇಷನ್ ಇಂಟು ಟೈಮ್ ಸರ್ನಾ. ಸೊ ಈ ಫಾರ್ಮುಲಾದ ಮೇಲೆ ಎಷ್ಟು ಸರಿ ಕ್ವಶನ್ ಬಂದಿಲ್ಲ ಸರ್ನಾ. ಸೊ ಇದೇ ಒಂದು ಫಾರ್ಮುಲಾದಲ್ಲಿ ನೀವು ಹಾಕಿ, ಫಾರ್ಮುಲಾದಲ್ಲಿ ಏನಿದೆ ಅಲ್ವಾ, ಈ ಒಂದು ಡಾಟಾ ಏನಿದೆ ಅಲ್ವಾ ಅದನ್ನು ಹಾಕಿ, ನಿಮ್ಗೆ ಆನ್ಸರ್ ಬರುತ್ತೆ. ಎಷ್ಟು 0.02 ಅಂತ ಹೇಳ್ತೀವಿ, 0.02 ಏನಿದೆ ಅಲ್ವಾ. ಸೊ ಅದು ಆನ್ಸರ್ ಬರುತ್ತೆ ನಿಮಗೆ. ಸೊ ಅದನ್ನು ಒಂದು ಸರಿ ಮಾಡ್ಕೊಳ್ಳಿ. ಓಕೆ, ಈ ಒಂದು ಫಾರ್ಮುಲಾ ಮೇಲೆ ನಿಮಗೆ ಮಿನಿಮಮ್ ಏನಿಲ್ಲ ಸಹ ಒಂದು 15 ಶಿಫ್ಟ್ಗಳಲ್ಲಿ ಇವಾಗ ಕೇಳಿದ್ದಾನೆ ಪ್ರಶ್ನೆನ. ಓಕೆ, ಆ್ಯಂಡ್ ನೆಕ್ಸ್ಟ್ 2025 ಜೂನ್ರಲ್ಲಿ ಭಾರತವು ತನ್ನ ಮೊದಲ ಸ್ಥಳೀಯ ಧ್ರುವ ಸಂಶೋಧನಾ ಹಡಗು PRV ನಿರ್ಮಾಣಕ್ಕಾಗಿ ಯಾವ ದೇಶದ ಕಂಪನಿ ಕಾಂಗ್ಸ್ಬರ್ಗ್ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ ಸರ್ನಾ. ಸೊ ಯಾವುದಕ್ಕೆ ಈ ಒಂದು ಧ್ರುವ ಸಂಶೋಧನಾ ಹಡಗು ನಿರ್ಮಾಣಕ್ಕಾಗಿ ಒಪ್ಪಂದ ಹಾಕಿದೆ ಅಂತ, ಯಾವ ದೇಶದ ಜೊತೆ? ಈ ಒಂದು ನಾರ್ವೆ ದೇಶದ ಜೊತೆ. ಯಾವುದು? ಈ ಒಂದು ನಾರ್ವೆ ದೇಶ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮಾನಾಂತರವಾಗಿ ಸಂಪರ್ಕಗೊಂಡಿರುವ 2 ಪ್ರತಿರೋಧಕಗಳ ಒಟ್ಟು ಪ್ರತಿರೋಧವು 50 ಓಮ್ ಆಗಿದೆ. ಒಂದು ಪ್ರತಿರೋಧಕವನ್ನು ತೆಗೆದು ಹಾಕಿದರೆ ಒಟ್ಟು ಪ್ರತಿರೋಧವು 100 ಓಮ್ ಆಗುತ್ತದೆ. ಮೊದಲ ಪ್ರತಿರೋಧಕದ ಮೌಲ್ಯ ಎಷ್ಟು ಅಂತ ಕೇಳಿದ್ದೇನೆ ಸರ್ನಾ. ಸರ್ ಏನು ಸರ್ ಇದು, ಮೊದಲು 50 ಇತ್ತಂತೆ, ಆಮೇಲೆ ಒಂದು ಯಾವುದೋ ಒಂದು ಮೈನಸ್ ಮಾಡಿದ್ರಂತೆ ಅದಕ್ಕೆ. ಸೊ ಅವಾಗ ಎಷ್ಟಾಗುತ್ತೆ ಅಂತಂದ್ರೆ 100 ಆಗುತ್ತೆ ಅಂತ. ಅದು ಹೆಂಗೆ ಸರ್? 50ರಲ್ಲಿ ಇವಾಗ ನಾವು 50 ಮೈನಸ್ ಮಾಡಿದ್ರು ಸಹ 0 ಉಳಿಬೇಕಲ್ಲ. ಓಕೆ, ಕ್ವಶನ್ ಅಲ್ಲೇ ಟ್ವಿಸ್ಟ್ ಇಟ್ಟಿದ್ದಾನೆ. ಏನು ಸಿರೀಸ್ ಅಂತ ಹೇಳಿಲ್ಲ ಆತ, ಸಮಾನಾಂತರವಾಗಿ ಅಂತ ಹೇಳಿದಾನೆ. ಸಮಾನಾಂತರವಾಗಿ ಅಂತಂದ್ರೆ ಏನಾಗುತ್ತೆ? ಪ್ಯಾರಲಲ್ಲಿ ಆಗುತ್ತೆ. ಸೊ ಪ್ಯಾರಲಲ್ ಅಂತಂದ್ರೆ ಅದರ ಒಂದು ಫಾರ್ಮುಲಾ ಏನಾಗಿದೆ? 1/R(T) ಟೋಟಲ್ ರೆಸಿಸ್ಟೆನ್ಸ್ ಈಕ್ವಲ್ಸ್ 1/R1 ಪ್ಲಸ್ 1/R2 ಅಂತ ಹೇಳ್ತೀವಿ ಸರ್ನಾ. ಸೊ ಇವಾಗ RT ಎಷ್ಟಿದೆ ನಿಮಗೆ? ಟೋಟಲಿ 100 ಇದೆ. ಆ್ಯಂಡ್ ನೀವು ಒಂದು R1 ಎಷ್ಟಿದೆ ನಿಮಗೆ? 50 ಇದೆ. ಆ್ಯಂಡ್ ದೆನ್ R2ನ ಕಂಡು ಹಿಡಿದು ಬಿಡ್ರಿ ಸರಿನಾ. ಎಷ್ಟು ಬರುತ್ತೆ ಅಂದರೆ ನಿಮಗೆ 100 ಓಮ್ಸ್ ಬರುತ್ತೆ ಸರ್ನಾ. ಎಷ್ಟು ಬರುತ್ತೆ ಅಂದರೆ 100 ಓಮ್ಸ್ ಬರುತ್ತೆ. ಒಂದು ಸಾರಿ ನೀವು ಮಾಡ್ಕೊಳ್ಳಿ. ಓಕೆ, ಈಸಿಯಾಗಿದೆ, ಫಾರ್ಮುಲಾ ಏನಿಲ್ಲ, ಬೇಸಿಕ್ ಮ್ಯಾಥ್ಸ್ ಯಾರಿಗೆ ಬರುತ್ತಲ್ವಾ. ಸೊ ನೀವು ಮಾಡ್ತೀರಾ. 1/RT ಮೀನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಅಂತ ಹೇಳ್ತೀವಿ ಸರ್. ನಾವು ಒಂದು ಫಾರ್ಮುಲಾ ಹಾಕೊಳ್ಳಿ, ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಜೋನ್ ಪದರವು ಭೂಮಿಯನ್ನು ಯಾವ UV ವಿಕಿರಣದಿಂದ ರಕ್ಷಿಸುತ್ತದೆ? ಯಾವುದು UV ವಿಕಿರಣ ಅಂತ ಹೇಳ್ತೀವಿ? ಯಾವುದು? ಅಲ್ಟ್ರಾವೈಲೆಟ್
ರೇಸ್ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡುಬರುತ್ತೆ? ಸ್ಟ್ರಾಟೋಸ್ಫಿಯರಲ್ಲಿ ಕಂಡುಬರುತ್ತೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಕ್ರಿಯಾತ್ಮಕ ಸರಣಿಯಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಜಿಂಕ್ ಲೋಹಗಳ ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಸೊ ಇದು ನಿಮ್ಗೆ ಎಷ್ಟು ಸರಿ ಹೇಳ್ತಿದ್ದೀನಿ ರೀ, ಪ್ಲೀಸ್ ಅದನ್ನು ಒಂದು ನೋಡ್ಕೊಳ್ಳಿ ಅಂತ. ಇಲ್ಲ ನಾನೇ ಒಂದು ಸರಿ ನಿಮ್ಗೆ ಹೇಳಾ, ಇಲ್ಲಾಂದರೆ ಒಂದು ಸರಿ ನೀವು ಪಾಸ್ ಮಾಡ್ಕೊಂಡು ಬರ್ಕೊಳ್ತೀರ, ನಾನು ನಿಧಾನವಾಗಿ ಹೇಳ್ತೀನಿ. ಏನು ಫಸ್ಟ್ ಪೊಟ್ಯಾಷಿಯಮ್ ಇದೆ, ಪೋಸೋ ಕಾ, ಆ್ಯಂಡ್ ದೆನ್ ಮಾ ಅಲ್ ಕಾ, ಆ್ಯಂಡ್ ದೆನ್ ಜಿ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ ಇಲೇಹಿ, ಆ್ಯಂಡ್ ದೆನ್ ಕಮ್ ಸಿಗೋ, ಕೋ ಮ ಸಿ ಗೋ. ಓಕೆ, ಚಿಕ್ಕ ಹುಡುಗರಿಗೆ ಹೇಳಿದಾಗ ಹೇಳ್ತಾ ಇರ್ತೀನಿ. ಓಕೆ, ಏನು ನೀವು ಬೇಜಾರು ಮಾಡ್ಕೋಬೇಡಿ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಯಾವುದು ಅಂದರೆ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ, ಸೆಕೆಂಡ್ ಯಾವುದು ಸೋಡಿಯಂ ಅಂತ ಹೇಳ್ತೀವಿ, ಥರ್ಡ್ ಯಾವುದು ಅಂದರೆ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ನಂತರ ಮ್ಯಾಗ್ನೇಷಿಯಂ ಕಂಡುಬರುತ್ತೆ, ಮ್ಯಾಗ್ನೇಷಿಯಂ ನಂತರ ಅಲ್ಯೂಮಿನಿಯಂ ಕಂಡುಬರುತ್ತೆ, ಅಲ್ಯೂಮಿನಿಯಂ ನಂತರ ನಿಮಗೆ ಕಾರ್ಬನ್ ಕಂಡುಬರುತ್ತೆ, ಕಾರ್ಬನ್ ನಂತರ ನಿಮಗೆ ಜಿಂಕ್ ಕಂಡುಬರುತ್ತೆ, ಜಿಂಕ್ ನಂತರ ನಿಮಗೆ ಐರನ್ ಕಂಡುಬರುತ್ತೆ, ಐರನ್ ನಂತರ ನಿಮಗೆ ಕಂಡುಬರೋದು ಯಾವುದು ಅಂತ ನೋಡಿದ್ರೆ ಅವಾಗ ನಾವು ಹೇಳ್ತೀವಿ ಟಿನ್ ಕಂಡುಬರುತ್ತೆ ಅಂತ ಹೇಳ್ತೀವಿ. ಯಾವುದು? ಟಿನ್ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಐರನ್ ನಂತರ ಟಿನ್ ನಂತರ ನಿಮಗೆ ಯಾವುದು ಕಂಡುಬರುತ್ತೆ ಅಂದರೆ ಲೆಡ್ ಕಂಡುಬರುತ್ತೆ. ಓಕೆ, ಇಲ್ಲಿ ಟಿನ್ ಒಂದು ಹಾಕಬೇಕಾಗಿತ್ತು. ಓಕೆ, ಟಿನ್ ಆದ ನಂತರ ಲೆಡ್ ಕಂಡುಬರುತ್ತೆ, ಲೆಡ್ ಆದ ನಂತರ ಹೈಡ್ರೋಜನ್ ಕಂಡುಬರುತ್ತೆ, ಹೈಡ್ರೋಜನ್ ಆದ ನಂತರ ನಿಮಗೆ ಕಮ್. ಓಕೆ, ಈ ಒಂದು ಕಾಪರ್ ಮತ್ತು ಮರ್ಕ್ಯೂರಿ ಕಂಡುಬರುತ್ತೆ, ಮರ್ಕ್ಯೂರಿ ಆದ ನಂತರ ನಿಮಗೆ ಸಿಲ್ವರ್ ಕಂಡುಬರುತ್ತೆ, ಸಿಲ್ವರ್ ಆದ ನಂತರ ಗೋಲ್ಡ್ ಕಂಡುಬರುತ್ತೆ, ಗೋಲ್ಡ್ ಆದ ನಂತರ ನಿಮಗೆ ಈ ಒಂದು ಪ್ಲಾಟಿನಮ್ ಕಂಡುಬರುತ್ತೆ. ಸರಿನಾ? ಸೊ ಇದು ಏನು ಚಾರ್ಟ್ ಇದೆ ಅಲ್ವಾ, ಸೊ ಇಲ್ಲಿ ನಿಮಗೆ ರಫ್ ಆಗಿ ಹೇಳಿದ್ದೀನಿ. ಸೊ ಇದು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಇನ್ನೊಂದ್ಸರಿ ಹಾಕಿರ್ತೀನಿ. ಸರಿನಾ? ಸೊ ಪ್ಲೀಸ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಎಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಸರ್ ನಾನು ಜಾಯ್ನ್ ಆಗಲ್ಲ, ಆಲ್ರೆಡಿ ಸಾಕಷ್ಟಲ್ಲಿ ಜಾಯ್ನ್ ಆಗಿದ್ದೀನಿ ಅಂತಂದರೆ ಏನಿಲ್ಲ, ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ, ಏನು ಅಂದರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ ಸರ್ಚ್ ಮಾಡಿ, ನಿಮಗೆ ಅಲ್ಲಿ ಸಿಗುತ್ತೆ. ಸರಿನಾ? ಸೊ ಅಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಯಾವುದಾದ್ರು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇವಾಗ ನನಗೆ ಒಂದು ಫಾರ್ಮುಲಾ ಇದೆ ಅಲ್ವಾ, ಏನು ಪೋಸೋ ಕಮ್ ಅಲುಮ ಇಲ್ಲ ಹೀ ಕಮ್ ಸಿಗೋ ಅಂತ ನಾನು ನೆನ್ಪಿಟ್ಕೊಂಡಿದ್ದೀನಿ. ಓಕೆ, ಸೊ ಮೀನ್ಸ್ ಇದು ನನಗೆ ನಮ್ಮ ಮೇಡಮ್ ಹೇಳ್ಕೊಟ್ಟಿರೋದು ಯಾವುದೋ ಒಂದು ಕಾಲದಲ್ಲಿ. ಓಕೆ, ಸೊ ನೀವು ಹಾಗೆ ಏನೋ ಒಂದು ಜುಗಾಡ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ, ಒಂದು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇದು ಅಂತ ಹೇಳ್ತೀವಿ, ಯಾವುದೋ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿಲ್ಲ, ಇದು ಕ್ವಶನ್ ಇಲ್ಲ, ಇದು ಡೆಮಿ ಕ್ವಶನ್ ಇದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಪ್ರತಿಕ್ರಿಯಾತ್ಮಕ ಲೋಹವಾಗಿದೆ? ಸರ್ ಇವಾಗ ಹೇಳ್ತಿದ್ದೀರಾ ಸರ್, ಒಂದು 10 ಸರಿ ಹೇಳಿದಿರಾ ಸರ್. ಏನು? ಪೊಸಾಕ ಅಂದ್ರೆ ಏನು? ಫಸ್ಟ್ ಪೋ ಮೀನ್ಸ್ ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಸೊ ಅದು ಸರಿ ಇದಾದ ಉತ್ತರ ಆಪ್ಷನ್ ಎ ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಈ ಒಂದು AQI ಅನ್ನು ಮುಖ್ಯವಾಗಿ ಯಾವ ಸಚಿವಾಲಯ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ರೆ ಈ ಒಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಬಿಡುಗಡೆ ಮಾಡುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾನ್ಕ್ಲೇವ್ ಕನ್ನಡಿಯ ವಕ್ರತಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಕನ್ನಡಿಯ ಮುಂದೆ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ವಸ್ತುವಿನ ವೇಗವು ದ್ವಿಗುಣಗೊಂಡರೆ ಅದರ ಚಲನ ಶಕ್ತಿ ಎಷ್ಟು ಹೆಚ್ಚಾಗ್ತದೆ ಅಂತ ಕೇಳಿದ್ರೆ ಸರ್ನ ಈ ಒಂದು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಾಗಿದೆ? ಸೊ 1/2 mv² ಅಂತ ಹೇಳ್ತೀವಿ ಸರ್ನ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಫಾರ್ಮುಲಲ್ಲಿ ನಾವು ಹಾಕಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 4 ಬಾರಿ ಅಂತ ಆಗುತ್ತೆ ಸರ್ನ. ಏನಾದರೂ ನಿಮಗೆ ವೇಗವು ದ್ವಿಗುಣಗೊಂಡ್ರೆ ಈ ಒಂದು ಕೈನೆಟಿಕ್ ಎನರ್ಜಿ ಏನಿದೆ ಅಲ್ವಾ, ಅದು ನಿಮಗೆ 4 ಪಟ್ಟು ಹೆಚ್ಚಾಗುತ್ತದೆ. ಓಕೆ, ಯಾವುದು? ಈ ಒಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ, ಚಲನ ಶಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರತಿಧ್ವನಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿವೆ? ಈ ಒಂದು ಪ್ರತಿಧ್ವನಿ ಏನಿದೆ ಅಲ್ವಾ, ಇದು ಧ್ವನಿಯನ್ನು ಸ್ಪಷ್ಟಪಡಿಸುವುದಿಲ್ಲ, ಇದು ಧ್ವನಿಯನ್ನು ಹಾಳು ಮಾಡ್ತದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಏನೇ ಆಗುತ್ತೆ. ಸೊ ಇವೆಲ್ಲವೂ ಸಹ ಸರಿಯಾಗಿದ್ದಾವೆ. ಸೊ ಅದಕ್ಕೆ ಆಪ್ಷನ್ ಬಿ, ನಾವು ಆಪ್ಷನ್ ಏನಿದೆ ಅಲ್ವಾ ಅದನ್ನು ನಾವು ತಪ್ಪು ಹುಡುಕಾಡಬೇಕಾಗಿತ್ತು. ಸೊ ಅದಕ್ಕೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ನಾವು ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಪೊರೆಯನ್ನು ಹೊಂದಿಲ್ಲ ಅಂತ ಕೇಳಿದ್ದೇನೆ ಸರ್. ಯಾವುದು ಪೊರೆಯನ್ನು ಹೊಂದಿಲ್ಲ? ಯಾವುದು ಪ್ರೋಟೀನ್ ತಿಂತದಲ್ವಾ ಅದು ಪೊರೆಯನ್ನು ಹೊಂದಿರುವುದಿಲ್ಲ. ಪಿ ಫಾರ್ ಪೊರೆ, ಪಿ ಫಾರ್ ಪ್ರೋಟೀನ್, ಪಿ ಅಂತಂದ್ರೆ ಯಾವುದು ಅಂತ ಹೇಳ್ತೀವಿ? ಈ ಒಂದು ರೈಬೋಸೋಮ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಈ ಕ್ರೋಮೋಪ್ಲಾಸ್ಟ್ ಆಗಿರಲಿ, ವ್ಯಾಕ್ಯೂಲ್ ಆಗಿರಲಿ, ಆ್ಯಂಡ್ ಈ ಒಂದು ಲ್ಯೂಕೋಪ್ಲಾಸ್ಟ್ ಆಗಿರಲಿ, ಇವೆಲ್ಲವೂ ಸಹ ಪೊರೆಯನ್ನು ಹೊಂದಿರ್ತವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮಸೂರಕ್ಕೆ ವರ್ಧನೆಯು ಮತ್ತು ಚಿತ್ರದ ಅಂತರವು ಸೆಂಟಿಮೀಟರ್. ಓಕೆ, ಅದು ಎಷ್ಟು ಸೆಂಟಿಮೀಟರ್ ಅಂತ ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸರಿನಾ? ಸೊ ಇದನ್ನು ಬಿಟ್ಟಾಕ್ಬಿಡೋಣ. ಆ್ಯಂಡ್ ನೆಕ್ಸ್ಟ್ ಅಸ್ಥಿರಜ್ಜುಗಳಲ್ಲಿ ಯಾವ ರೀತಿಯ ಕೀಲು ಕಂಡುಬರುತ್ತದೆ ಅಂತ ಕೇಳಿದ್ದೇನೆ. ಯಾವುದರಲ್ಲಿ ಒಂದು ಅಸ್ಥಿರಜ್ಜುಗಳಲ್ಲಿ ಯಾವ ರೀತಿಯ ಕೀಲು ಕಂಡುಬರುತ್ತದೆ ಅಂತ ನೋಡಿದರೆ ಸೈನೋವಿಯಲ್ ಈ ಒಂದು ಕೀಲುಗಳು ಕಂಡುಬರ್ತವೆ. ಯಾವುದರಲ್ಲಿ? ಈ ಒಂದು ಅಸ್ಥಿರಜ್ಜುಗಳಲ್ಲಿ ಅಂತ ಹೇಳ್ತೀವಿ. ಯಾವುದು? ಸೈನೋವಿಯಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯದ ರಚನೆ ಏನು? ಅದರ ಸಹಾಯದಿಂದ ಜಲಸಸ್ಯಗಳು ನೀರಿನಲ್ಲಿ ತೇಲುತ್ತವೆ. ಈ ಒಂದು ನೀರಿನಲ್ಲಿ ಸಸ್ಯಗಳು ತೇಲ್ತವೆ. ಯಾಕೆ ತೇಲ್ತವೆ ಸರ್? ಮುಳುಗಿ ಹೋಗಬೇಕಾಗಿತ್ತಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಏರಂಕೈಮ ಇರುತ್ತೆ. ಏರಂಕೈಮ ಅಂತಂದರೆ ಏನು? ಏರ್ ಇರುತ್ತೆ. ಎಲ್ಲಿ ಏರ್ ಇರುತ್ತಲ್ವ ಅದು ನೀರಲ್ಲಿ ಮುಳುಗೋದಿಲ್ಲ. ಓಕೆ, ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲ ಮತ್ತು ಬೇಸ್ ಮಿಶ್ರಣವಾಗಿದೆ ಅಂತ ಕೇಳಿದ್ದೇನೆ ಸರ್. ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ. ಆ್ಯಂಡ್ ನೀವು ಒಂದು ಬೇಸ್ ಯಾವುದು? NaOH ಅಂತ ಹೇಳ್ತೀವಿ ಸರ್ನ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಜೂನ್ 2025 ಜಮ್ಮು ಕಾಶ್ಮೀರದ ಪೊಲೀಸರು ಎಷ್ಟು ಕಿಲೋಗ್ರಾಮ್ನಷ್ಟು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡಿದ್ದಾರೆ? ಈ ಜಮ್ಮು ಕಾಶ್ಮೀರದ ಪೊಲೀಸ್ ಏನಿದಾರಲ್ವಾ 5 kg ಹೆರಾಯಿನ್. ಸರಿನಾ? ಹೀರೋಯಿನ್ ಅಲ್ಲ, ಹೆರಾಯಿನ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಹೆರಾಯಿನ್ ಅನ್ನೋದು ಏನಾಗಿದೆ ಅಂದರೆ ಅದೊಂದು ಮಾದಕ ದ್ರವ್ಯವಾಗಿದೆ. ಎಷ್ಟು kg ಅಂತ ಕೇಳಿದ್ರೆ 4.95 kg ಅಂತ ಹೇಳ್ಬೇಕಾಗುತ್ತೆ. ಸೊ ಎಕ್ಸಾಕ್ಟ್ ಒಂದು ಹೋಲ್ ನಂಬರ್ ಹೇಳೋದಾದ್ರೆ ನಾವು 5 kg ಅಂತ ಹೇಳ್ಬಿಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಯಾವ ಯೋಜನೆ ಅಡಿಯಲ್ಲಿ 2025 ವೇಳೆಗೆ ಭಾರತದ ಸರಿಸುಮಾರು 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಅಂತ ಕೇಳಿದ್ದೇನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ
ಆಪ್ಷನ್ ಬಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಡಿಯಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಯಾರು? ಈ ಒಂದು ದೀನ್ ದಯಾಳ್ ಏನಿದಾರಲ್ವ, ದಯನ್ನ ತೋರಿಸಿ ಇವರು ಎಲ್ಲ ಹಳ್ಳಿಗಳಿಗೂ ಸಹ ಕರೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಸೋಡಿಯಂ ಮತ್ತು ಕ್ಲೋರಿನ್ಗಳ ಪ್ರತಿಕ್ರಿಯೆಯಿಂದ ಸಾಮಾನ್ಯ ಉಪ್ಪು ರೂಪುಗೊಳ್ಳುತ್ತದೆ. ಅದರಲ್ಲಿ ಯಾವ ರೀತಿಯ ಬಂಧ ಕಂಡು ಬರುತ್ತದೆ? ಯಾವ ರೀತಿ ಬಂಧ ಕಂಡು ಬರುತ್ತದೆ ಸೋಡಿಯಂ ಮತ್ತು ಕ್ಲೋರಿನ್ ಪ್ರತಿಕ್ರಿಯೆಯಲ್ಲಿ? ಯಾವುದಂದ್ರೆ ಈ ಒಂದು ಅಯಾನಿಕ್ ಬಂಧ ಕಂಡು ಬರುತ್ತೆ. ಯಾವುದು? ಅಯಾನಿಕ್ ಬಂಧ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಉಪಕರಣವು ಆರ್ಕಮಿಡೀಸ್ ತತ್ವವನ್ನು ಆಧರಿಸಿಲ್ಲ? ಆರ್ಕಮಿಡೀಸ್ ಅಂತಂದ್ರೆ ಅದರಲ್ಲಿ ಏನೋ ನೀರು ಲಿಕ್ವಿಡ್ ಕಂಡು ಬರ್ಬೇಕ್ರಿ. ಇವಾಗ ನೀರು ಲಿಕ್ವಿಡ್ ಯಾವ್ದ್ರಲ್ಲಿ ಕಂಡು ಬರಲ್ಲ? ಮೀಟರ್ ಅಲ್ಲಿ ಕಂಡು ಬರಲ್ಲ. ಯಾಕಂದ್ರೆ ಈ ಒಂದು ಮೀಟರ್ ಏನಿದೆ ಅಲ್ವಾ, ಕರೆಂಟ್ ಅನ್ನು ಅಳೀತದೆ, ಪ್ರವಾಹವನ್ನು ಅಳೀತದೆ. ಹೈಡ್ರೋಮೀಟರ್ ನೀರು, ಲ್ಯಾಕ್ಟೋಮೀಟರ್ ನೀರು ಮೀನ್ಸ್ ಈ ಒಂದು ಜಲಾಂತರ್ಗಾಮಿ, ಇದು ಸಹ ನೀರು ಅಂತ ಸಂಬಂಧಪಟ್ಟಿದೆ. ಓಕೆ, ಲ್ಯಾಕ್ಟೋಮೀಟರ್ ಸರ್ ನೀರು ಹೇಗಾಗುತ್ತೆ ಸರ್? ಹಾಲು ಮತ್ತೆ ಲಿಕ್ವಿಡ್ ಅಲ್ವಾ ನಿಮಗೆ, ಸೊ ಸಂಬಂಧಪಟ್ಟಿರುತ್ತೆ ಅದಕ್ಕೂ ಸಹ. ಓಕೆ, ಇದು ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವೈವಿಧ್ಯಮಯ ಮಿಶ್ರಣವಲ್ಲ ಅಂತ ಕೇಳಿದ್ರೆ ಸರ್, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ ವಿನೆಗರ್ ಮತ್ತು ನೀರು ಅಂತ ಹೇಳ್ತೀವಿ. ಅಂಡ್ ದೆನ್ ಇನ್ನೂ ಸಮ್ ಕ್ವಶನ್ಗಳು ಸಹ ಈ ಒಂದು PPTಯಲ್ಲಿ ಮಿಸ್ ಆಗಿದ್ದಾವೆ. ಆ ಒಂದು ಕ್ವಶನ್ಗಳು ನಿಮಗೆ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಮಾಡುವಾಗ ಅಲ್ಲಿ ಹೇಳಿರ್ತೇನೆ. ಓಕೆ, ಸೊ ಮೀನ್ಸ್ ನಿಮಗೆ ಸಮ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಮಿಸ್ ಆಗಿದ್ದಾವೆ ಇದರಲ್ಲಿ. ಓಕೆ, ಸೊ ಅದನ್ನು ನಿಮಗೆ ಮತ್ತೊಂದು ಕ್ಲಾಸಲ್ಲಿ ನಿಮಗೆ ಹೇಳಿರ್ತೇನೆ. ಓಕೆ, ಯಾವುದು ಕ್ವಶನ್ ಸಹ ಮಿಸ್ ಮಾಡಲ್ಲ, ಬಟ್ ಹೇಳಿರ್ತೇನೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 16th ಡಿಸೆಂಬರ್ ಫಸ್ಟ್ ಶಿಫ್ಟಿನ RRBD ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ, ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿಂದ ನಾವು SSC GD ಕ್ಲಾಸ್ಗಳನ್ನು ಸಹ ಮಾಡಿದ್ವಿ. ಪ್ಲೀಸ್ SSC GD ಕ್ಲಾಸ್ಗಳನ್ನು ಸಹ ನೋಡ್ಕೊಳ್ಳಿ. ಓಕೆ, ಯಾರು SSC GDಗೆ ನಿಮ್ಮ ಒಂದು ಹೈಟ್ ಕೂತ್ಕೊಳ್ಳುತ್ತೆ ಅಂದರೆ ನಿಮ್ಮ ಏಜ್ ಫಿಟ್ ಆಗುತ್ತೆ, ಸೊ ಅವರು ಪ್ಲೀಸ್ SSC GD ಎಕ್ಸಾಮು ಸಹ ಬರೀರಿ. ಸೊ ಅದಕ್ಕೆ ನೀವು ಎಕ್ಸಾಮ್ ಅಪ್ಲಿಕೇಶನ್ನು ಸಹ ಹಾಕಿ ಅಂತ ಹೇಳ್ತಾ, ಆ್ಯಂಡ್ SSC GD ಇಲ್ಲಿಂದಾನೇ ನೀವು ಏನಾದರೂ GK ಕ್ಲಾಸ್ಗಳನ್ನು ಕೇಳ್ತಾ ಹೋದರೆ ಮಿನಿಮಮ್ ನಿಮ್ಮದು 15ಕ್ಕಿಂತ ಜಾಸ್ತಿ ರೈಟ್ ಆಗೋ ರೀತಿ ನಿಮಗೆ ಕ್ಲಾಸ್ಗಳನ್ನು ಮಾಡಿ ಕೊಡಲಾಗ್ತದೆ ಸರ್. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.